ಸ್ನ್ಯಾಪ್ ಅಂದರೆ ಇಷ್ಟೊಂದು ಹುಚ್ಚಿರುತ್ತಾ ಗುರು. ನಮ್ಮ ಮೇಘ ನೋಡ್ರಿ ಸ್ನ್ಯಾಪ್ಗೋಸ್ಕರ ಎಷ್ಟು ಎಫರ್ಟ್ಸ್ ಹಾಕ್ತಿದ್ದಾಳೆ. ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ. ನಿಮ್ಮ ಜೊತೆ ಸೀರೀಸ್ ಡೇ 30ಗೆ ಇವತ್ತು ಮಾರ್ನಿಂಗ್ ಆ್ಯಸ್ ಯೂಶುವಲ್ 5:30ಗೆ ಎದ್ದು ನನ್ನ ಡೈಲಿ ರೋಟೀನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಹೆಲ್ತಿ ಡ್ರಿಂಕ್ನ ಕುಡಿದು ಇವತ್ತು ಫ್ರೆಶ್ ಅಪ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟಿನ ಮುಗಿಸಿ ಹಾಗೆ ಇವತ್ತು ಮೆಡಿಟೇಷನ್ ಕೂಡ ಮಾಡಿದೆ. ನಮ್ಮ ಮೇಘ ಅವರು ಸ್ನ್ಯಾಪ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಒಂದೇ ಒಂದು ಸ್ನ್ಯಾಪ್ ಹಾಕೋಕ್ಕೋಸ್ಕರ ಅಷ್ಟು ಎಫರ್ಟ್ಸ್ ಹಾಕಿ ಕೂದಲೆಲ್ಲ ಬಿಚ್ಚಿ ಅದನ್ನು ಕ್ಲೀನಾಗಿ ಬಾಚಿಕೊಂಡು ಅದಕ್ಕೆ ಎಫರ್ಟ್ಸ್ ಹಾಕಿ ಎಷ್ಟು ಎಫರ್ಟ್ಸ್ ಅಂದರೆ ಊಟದ ಬಾಟ್ಲೂ ಕೂಡ ಎತ್ತಿಡ್ದಲೆ ಫಸ್ಟು ಸ್ನ್ಯಾಪ್ ಅಂತ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಈ ಒಂದು ಸ್ನ್ಯಾಪಿಗೋಸ್ಕರ ನಮ್ಮ ಮೇಘ ಅವರು ಪಟ್ಟ ಕಷ್ಟ ಎರಡ ಕೊನೆಗೂ ಸಕ್ಸಸ್ಫುಲಿ ಸ್ನ್ಯಾಪ್ ಹಾಕ್ಬಿಟ್ಲು. ಇವತ್ತು ಅಪರೂಪಕ್ಕೆ ಅವರ ಹಳೆ ಫ್ರೆಂಡ್ ಅಂದರೆ ನಾಯಿ ಮರಿ ಬಂದ್ಬಿಟ್ಟಿತ್ತು. ಎಗೇನ್ ಅದೇ ಥ್ಯಾಂಕ್ ಯು ಅದೇ ಎಲ್ಲ ಮುಗಿಸ್ಕೊಂಡು ಈಗೇನು ಇವತ್ತು ನಾನು ಆ್ಯಕ್ಚುಲಿ ಚೀಟ್ ಡೇ ಮಾಡಿದ್ದೀನಿ. ಮಂತ್ಲಿ 2 ಡೇಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು 1 ಡೇ ಕಂಪ್ಲೀಟ್ ಆಗಿದೆ. ನಾನು ಐಸ್ ಕ್ರೀಮ್ ತಿಂದುಬಿಟ್ಟೆ. ಸೊ ಇವತ್ತು ವೇಕಪ್ ಅಟ್ 5:30 ಕಂಪ್ಲೀಟ್ ಆಯಿತು. ಹೆಲ್ತಿ ಡ್ರಿಂಕು ಕಂಪ್ಲೀಟ್ ಆಯಿತು. ಫಿಸಿಕಲ್ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಯಿತು. ನೋ ಶುಗರ್ ಅಂತ ಹೇಳಿದೆ, ಬಟ್ ಅದು ಇವತ್ತು ಬ್ರೇಕ್ ಆಗಿದೆ. ಯಾಕೆಂದರೆ ನಾನು ಐಸ್ ಕ್ರೀಮ್ ತಿಂದಿದ್ದೀನಿ. ವಾಕಿಂಗ್ ಕೂಡ 5ಕ್ಕೆ, ಪೂಜೆ ಮಾಡಲಿಲ್ಲ, ಹೆಲ್ತ್ ಈಟಿಂಗ್ ಇಲ್ಲ, ಯಾಕಂದರೆ ಐಸ್ ಕ್ರೀಮ್ ತಿಂದಿದ್ದೀನಿ. ಈ ಮಂತಲ್ಲಿ ನಾನು 2 ಡೇಸ್ ಚೀಟ್ ಡೇ ಇರುತ್ತೆ. 1 ಡೇ ಆಯಿತು, ಇನ್ನು 1 ಡೇ ನನಗೆ ಮಿಕ್ಕಿದೆ. ಅದನ್ನು ಮಾಡಿದಾಗ ನಾನು ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.